ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹಾಸನೂರ್ಗಿ ಚೈತ್ರ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ವಿಡಿಯೋ ಮಾಡ್ತಿರೋ ಕಾರಣ, ಮಕ್ಕಳುಗಳಿಗೆ ಸರ್ವೇ ಸಾಮಾನ್ಯ ನಿಮ್ಗೆ ಯಾವಾಗಲೂ ಮಕ್ಕಳುಗಳಿಗೆ ಶೀತ ಕೆಮ್ಮು ಆಗ್ತಾನೆ ಇರುತ್ತೆ. ಅದೇ ಚಿಕ್ಕ ಮಕ್ಕಳುಗಳಿಗೆ ಜಾಸ್ತಿ ಇರುತ್ತೆ. ಅದು ಕೋಲ್ಡ್ ವೆದರಲ್ಲಂತೂ ಇನ್ನೂ ಜಾಸ್ತಿನೇ ಆಗ್ತಿರುತ್ತೆ. ನನ್ನ ಮಗ ಹುಟ್ಟಿದ್ದು ಮಳೆಗಾಲದಲ್ಲಾಗಿರೋದ್ರಿಂದ ಜಾಸ್ತಿ ಶೀತ ಅಂತ ಆಗ್ತಿತ್ತು. ಜಾಸ್ತಿ ಕೆಮ್ಮು ಕಡಿಮೆ, ಶೀತ ಯಾವಾಗ್ಲೂ ಮೂಗು ಕಟ್ಟೋದು ಆ ಥರ ಜಾಸ್ತಿ ಆಗ್ತಿತ್ತು ಅವನಿಗೆ. ನಾವು ಯಾವಾಗ್ಲೂ ಇವಾಗ ಒಂದು ಸ್ವಲ್ಪ ಆಗಿದ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ, ಅದೇ ರೂಢಿ ಆಗಿಬಿಡುತ್ತೆ. ಅದಕ್ಕೆ ಮನೆ ಮದ್ದು ಏನಾದರೂ ತಿಳ್ಕೊಂಡಿದ್ರೆ ಬೆಟರ್ ಅನಿಸುತ್ತೆ. ಅದಕ್ಕೆ ಇವತ್ತು ನಾನೊಂದು ಮನೆ ಮದ್ದನ್ನ ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಎಲ್ಲರ ಮನೇಲಿ ಇವಾಗ ತುಳಸಿ ಗಿಡ ಸರ್ವೇ ಸಾಮಾನ್ಯವಾಗಿ ಇರುತ್ತೆ. ಪೂಜೆ ಮಾಡೋಕ್ಕೆ ಇಟ್ಕೊಂಡಿರ್ತಾರೆ ಎಲ್ಲರೂ ತುಳಸಿ ಗಿಡನ. ಹಾಗೆಯೇ ದೊಡ್ಡಪತ್ರೆ ಗಿಡನೂ ಎಲ್ಲರೂ ಹಾಕ್ಕೊಂಡಿರ್ತಾರೆ ಇವಾಗ ಮನೆಗಳಲ್ಲಿ. ನಾನು ನೋಡಿರೋ ಹಳ್ಳಿಗಳಲ್ಲೂ ಕೂಡ ಜಾಸ್ತಿ ಇರುತ್ತೆ ಇವಾಗ ನಾನು ನೋಡಿರೋ ರೀತಿ ದೊಡ್ಡಪತ್ರೆ ಗಿಡ. ಆ ದೊಡ್ಡಪತ್ರೆದು ಒಂದು 4 ಎಲೆನ ತೊಗೊಳ್ಳಿ. ಒಂದು 6 ಮಂತ್ ಒಳಗಿನ ಪಾಪು ಅಂತ ಅಂದ್ಕೊಂಡ್ರೆ ನೀವು ಒಂದು 4 ಎಲೆಗಳನ್ನ ತೊಗೊಂಡು ಅದನ್ನು ನೋಡಿ ಚೆನ್ನಾಗಿದೆಯಾ ಅಂತ. ಹುಳ ಗಿಳ ತಿಂದಿದ್ರೆ ಆ ಥರ ತೊಗೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ಚೆನ್ನಾಗಿರೋದೇ ಎಲೆಗಳನ್ನ ತೊಗೊಂಡು ಅದನ್ನು ವಾಶ್ ಮಾಡ್ಕೊಳ್ಳಿ. ಯಾಕೆಂದರೆ ಅದರಲ್ಲಿ ಮಣ್ಣು ಗಿಣ್ಣು ಇರುತ್ತೆ, ಇಲ್ಲ ಧೂಳೆಲ್ಲ ಕೂತಿರುತ್ತೆ. ಅದು ಪಾಪುಗೆ ಇದು ಮಾಡೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗಲಿ, ಒಂದು ಸ್ವಲ್ಪ ಹೊತ್ತು ಬಿಡಿ. ಅದನ್ನು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಒಂದು ತವಾ ಇಲ್ಲ ಬಾಣಲಿನ ತೊಗೊಬಿಟ್ಟು ಅದರೊಳಗೆ ಹಾಕಿ ಒಂದು 4 ಎಲೆನ ಹಾಕ್ಬಿಟ್ಟು ಇವಾಗ ನಾನು ಯಾವಾಗ್ಲೂ ತವಾದಲ್ಲೇ ಬಿಸಿ ಮಾಡೋದು. ಹಾಕಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಿಂಗೆ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿದಾಗ ಅದರಲ್ಲಿ ಇರೋದಂಥ ನೀರಿನ ಅಂಶನ ಬಿಟ್ಕೊಳ್ಳುತ್ತೆ ದೊಡ್ಡಪತ್ರೆ. ನೀರಿನ ಅಂಶ ಬಿಟ್ಕೊಂಡಾಗ ಅದು ತೆಗೆದ್ಬಿಟ್ಟು ಇಂಟ್ಕೊಂಡು ಇವಾಗ ನೀವು ಪಾಪುಗೆ ಎದೆ ಹಾಲು ಕೊಡಿಸ್ತಿದ್ದೀರಾ ಅಂದರೆ ಹಿಂಡ್ಕೊಂಡಿರ್ತೀರಲ್ಲ ದೊಡ್ಡಪತ್ರೆ ರಸನ, ಅದಕ್ಕೆ ಸ್ವಲ್ಪ ಎದೆ ಹಾಲನ್ನು ಹಾಕ್ಕೊಂಡು ಅದನ್ನು ಪಾಪುಗೆ ಕುಡಿಸಿ ಇವಾಗ ಜಾಸ್ತಿ ಗೊರ ಅಂತಿರುತ್ತೆ, ಶೀತ ಆಗಿಬಿಟ್ಟು ಮೂಗು ಕಟ್ಕೊಬಿಟ್ಟಿರುತ್ತೆ. ಆ ಥರದ್ದು ಏನಾದರೂ ಇದ್ದರೆ ಪಾಪುಗೆ ಬೇಗ ರಿಲೀಫ್ ಕೊಡುತ್ತೆ. ಆಮೇಲೆ ತುಂಬ ಯೂಸ್ಫುಲ್ಲು. ನಾನಂತೂ ಜಾಸ್ತಿ 9 ಮಂತ್ಸ್ 1 ಇಯರ್ ತನಕ ಈಗನೂ ಇದ್ರೂ ಅವ್ನಿಗೆ ಅದನ್ನೇ ಕೊಡಿಸ್ತೀನಿ. ಏಕೆಂದರೆ ಯಾವಾಗ್ಲೂ ಈ ಶಿರಾಪು ಇಂಗ್ಲೀಷ್ ಮೆಡಿಸನ್ಗೆ ಹೋಗೋಕ್ಕಿಂತ ಬದಲು ಮನೆ ಮದ್ದುಗಳನ್ನು ನಾವೇ ತಿಳ್ಕೊಂಡಿರಬೇಕು. ಅಂದರೆ ನಾನು ಯೂಸ್ ಮಾಡಿರೋದ್ರಿಂದ ಬೆಟರ್ ಇರೋದ್ರಿಂದ ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಕೆಮ್ಮಿಗೆ ನೆಕ್ಸ್ಟು ಇನ್ನೊಂದು ರೆಸಿಪಿನ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಈ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ ನಾನು ಯಾವ ವಿಡಿಯೋ ಮಾಡಿದ್ರೂ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್ ಅಂತ ಹೇಳ್ತೀನಿ.